ಅಲ್ಕಂಡಿಂಗ್ ಅಜ್ಜಿ ಯಾವಾಗಲೂ ಬಾಕ್ಲಾಕಿರುತ್ತಲ್ಲ ಇಲ್ಲ ಸ್ಮಕ್ಕ ಎಲ್ಗೋಗಿ ಹೇಳಿ 2 ದಿನ ಬಂದು ನಿಂತ್ಕೋಗಿದ್ದೀನಿ. ಪತ್ತೆನೇ ಇರಲ್ಲ, ಎಲ್ಗೋಗಿ ಹೇಳ್ತಾಯಿ ಕಾಣೋದೇ ಇಲ್ಲ. ಯಾವಾಗ ಬಂದರೂ ಬಿಗಾಕಿರುತ್ತೆ. ಅವಳಿ ಬಿಸ್ಲಾಗಿ ನೆಲ್ಗೆ ಹೋಗ್ತಾಳೆ ತಾಯಿ, ಕೂಲಿಲ್ಲ ನಾಲಿಲ್ಲ. ಅವಳಿ ನೆಲ್ಗೆ ಹೋಗ್ತಾಳೆ, ಮಂತೆಗಿರ್ತಾಳೆ. ಬಿಸಿಲು ಅಂತ ಮಂತೆಗಿರ್ತಾಳೆ. ಬೈಗಾಕ್ತಿದ್ದಂಗೆ ಸೌದಿಗೆ ಸೊಪ್ಪಿಗೆ ಹೋಗ್ತಾಳೆ. ಎಲ್ಗ ನಾನು ಹೊಲ್ದ ಕಡೆಗೆ ಹೋಗಿ ಸೌದೆ ಸೊಪ್ಪು ನೋಡ್ಕೊಂಡು ಬತ್ತಾಳೆ ತಂಪತ್ನಾಗ. ನೀನು ಬಿಸಿಲು ಅಂತಂದೇಳಿ ಬರೋಲ್ಲ, ಇಟ್ಟತ್ನ ಬತ್ತೀಯ, ದಿನ ಇಟ್ಟತ್ನ ಬತ್ತೀಯ, ಬಾಗಿಲು ನೋಡ್ತೀಯ ಹೋಗ್ತೀಯ. ಅವಳು ಬೈಗಾಗ ತಕ ಬರೋಲ್ಲ, ಸೌದೆ ಸೊಪ್ಪು ಯಾತನ ನೋಡ್ಕೊಂಡು ಬತ್ತಾಳೆ. ಅದ್ಯಾಕೆ ಹಂಗೆ ಹುಡಿಕೆಂಬತ್ತೀಯ, ಏನು ಕೊಟ್ಬಿಟ್ಟಿದ್ಯ ಅವಳಿಗೆ ಹಂಗೆ ಹುಡಿಕೆಂಬತ್ತೀಯಲ್ಲ? ಏನಿಲ್ಲ, ಅಕ್ಕಿನ ಇಸ್ಕೊಂಬಂದಿದ್ಲು. ಅಕ್ಕಿನೂ 1 ಲೋಟ ಎಣ್ಣೆನೂ ಇಸ್ಕೊಂಬಂದಿದ್ಲು. ಜಾಸ್ತಿ ಸಾತು ತಂದೇ ಕೊಡಲಿಲ್ಲ. ನಾನು ಬಂದು 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 ಇಂತ್ಕೋಗಿದ್ದೀನಿ. ಅವಳೇನು ನೆನೆಸ್ಕೊಂಡಿದ್ದಾಳೆ, ಏನು ಮಾಡ್ತಿದ್ದಾಳೆ. ಅಲ್ಲೇ 1 ತಿಂಗಳಾತು. ಈಗ 2 ಸಲ ಅಕ್ಕಿ ಕೊಟ್ಟರು 1 ಸಲಿನೂ ತಂದೆ ಕೊಡಲೇ ಇಲ್ಲ. ನಮ್ಮನೆಗೆ ಇರಲಿಲ್ಲ, ಎಲ್ಲ ಮುಗ್ದಿದ್ವು. ಅದಕ್ಕೆ ನಾನೇ ಬಂದು ನಮ್ಮ ಅವಳಿನೇನು ತಂದು ಕೊಡಲ್ಲ ಏನಿಲ್ಲ ಅಂತಂದೇಳಿ ಯಾವಾಗನ ಬರಲಿ ಬೀಗ ಬಿಡ್ಕೊಂಡು ಎಲ್ಲಗನ ಹೋಗಿರ್ತಾಳೆ. ಅವಳೇನು ಕೇಳೋ ತಕ ಕೊಡಲ್ಲ ಬಿಡು. ಕೇಳಿರ್ಬೇಕಾರೆ ಆಲೆ ಕೊಟ್ಟು ಬಂದಿದ್ದೆ ನಾನು, ಅವತ್ತು ಕೊಟ್ಟು ಬಂದಿದ್ದೆ, ಇವತ್ತು ಕೊಟ್ಟು ಬಂದಿದ್ದೆ ಅಂತಂದೇಳಿ ಅಂತಾಳೆ. ನೀನು ಕೊಟ್ಟು 1 ವಾರ 8 ದಿನದೊಳಗೇ ಕೇಳಬೇಕು, ಹಂಗಾದ್ರೆ ಮಾತ್ರ ತಂದು ಕೊಡ್ತಾಳೆ. ಇಲ್ದಿದ್ರೆ ಸ್ಯಾನೆ ದಿನ ಆದರೆ ಆಲೆ ಅವತ್ತೇ ಕೊಟ್ಟು ಬಂದಿದ್ದೆ ಅಂತಂದೇಳಿ ಬಾಯಿ ಮಾಡ್ತಾಳೆ. ಅದಕ್ಕೆ ನಮ್ಮ ಮನೆ ಪಕ್ಕದಾಗೆ ಯಾವಾಗಲೂ ಇಸ್ಕೊಂಬಳು. ಹಿಂಗೆ ನಮ್ಮ ತಗೆ ಹಸಿಟ್ಟು ಇಸ್ಕೊಂಡು 2 ಸಲ ಇಸ್ಕೊಂಡು, ಇಲ್ಲ ನಾನು 1 ಸಲ ಇಸ್ಕೊಂಡಿದ್ದೆ, ನಾನು ಆವಾಗಲೇ ಕೊಟ್ಟಿದ್ದೆ, ನಾನು ಇಕ್ಕಮಲ್ಲ ಅಂತಂದೇಳಿ ಅವಳೇ ಜೋರು ಮಾಡಿ ಬಾಯಿ ದಬಾವಣೆ ಮಾಡಿಬಿಟ್ಲು. ನಾವೇ ಹಂಗೆ ಸೋತು ಸುಮ್ಮನದಂಗಾತು. ಕೊಟ್ಟಿದ್ದ ತಪ್ಪಿಗೆ ಬಾಯಕ್ಕೆ ಬೆಳಿಕೇನು ಸುಮ್ಮನಾಗಿದ್ದೀವಿ. ಹಂಗೆ ಮತ್ತು ಅವಳು ಅದಕ್ಕೆ ಇಲ್ಲೆಲ್ಲೂ ಈ ಕೇರೆಗೆಲ್ಲ ಊಟಂದಾಗ್ಲಕ್ಕೆ ನಿಮ್ಮ ಮನೆ ಕಡೆಗೆ ತಡದಿರೋದು. ಇಲ್ಲಿ ಯಾರು ಕೊಡಲ್ಲ. ಅವಳು ಆಲೇನೇ ಕ್ಯಾತೇಳಮ್ಮದು ಗೊತ್ತು, ಯಾರು ಕೊಡಲ್ಲ. ಇನ್ನೊಂದು ದಿನ ಬರ್ತೀನಿ, ಬಂದಾಗ ರಾಜಮ್ಮ ಬಂದಿದ್ಲು ಅಂತಂದೇಳಿ ಹೇಳಮ್ಮ. ಬಂದಿದ್ಲು ಯಾಕನ ಯಾತ ಇಸ್ಕೊಂಬಂದಿದ್ದಂತೆ ಅಂತಂದೇಳಿ ಹೇಳು. ಇನ್ನೊಂದು ದಿನ ಬರ್ತೀನಿ. ಯಾವಾಗ ಬಂದರೂ ಇರೋದಿಲ್ಲ, ಬೌಡಿಕೊಂಡು ಬಂದಿದ್ದೆ. 2 ದಿನ ಬಂದಿದ್ಲಂತೆ, ನೀನಿರಲಿಲ್ಲ ಅಂತಂದೇಳಿ ಹೇಳಂಗ. ಆಗಳೇ ಅಲ್ಲಿ ಬರೋಲ್ಲ, ಅವಳೇ ಇದ್ದಂಗದಾಳೆ. ಬತ್ತಲ್ ತಡಿ, ಬಂದಾಗ ಇಸ್ಕೊಂಡು ಹೋಗ್ತೀನಿ. ನೀನು ಬಂದೇ ಬಿಟ್ಲು. ನೀನು ಈಗ ಹಿಂದ್ಕೋಗಿದ್ರೆ ಈಗ ಬರೋಳ್ತಿರೋ, ನಾಳೆಗೂ ಬರೋಂಗಾಗದೆ. ಹಂಗೆ ಬರೋ, ನೀನು ಬರೋ ಹೊಟ್ಟಿಗೆ ಬಂದದಾಳೆ, ಕೇಳಿ ಇಸ್ಕೊಂಡು ಹೋಗು. ಅಲ್ಲ ಎಲ್ಗೋ ಇದ್ಲ ಸ್ಮಕಯ್ಯ, 2 ದಿವಸ ಹುಡಿಕೆಂಬಂದ್ರೂ ಪತ್ತೆನೇ ಇಲ್ಲ. 2 ದಿನ ಬಂದಿದ್ದ ನೀನಂತೂ ನಮ್ಮ ಮನೆ ಕಡೆಗೆ ಬರ್ದಂಗೆ ಆಗಿಬಿಟ್ಟೆ. ನಿನ್ಗೆ ಯಾತನ ಬೇಕಾದ್ರೆ ಮಾತ್ರ ಬತ್ತೀಯಮ್ಮ, ಇಲ್ದಿರ ನಮ್ಮ ಮನೆ ಕಡೆಗೆ ತಿರುಗಿ ನೋಡಲ್ಲ. 2 ದಿನ ಬಂದಮ್ಮ, 2 ದಿನವೂ ಇರಲಿಲ್ಲ. ಬಾಗ್ಲಕ್ಕೆಂಡು ಎಲ್ಗೆ ಹೋಗಿದ್ದೆ, ಈಗ ಬಂದೆ. ಈಗ ಅಲ್ಲೇ ಎಲ್ಗೆ ಹೋಗಿದ್ದಿ ಅಂತಂದೇಳಿ ವಾಪಸ್ ಹೋಗೋಣ ಅಂದ್ಕೊಂಡೆ. ಹಂಗ ಈಗ ಬರೋ ಹೊತ್ತಿಗೆ ಸರಿ ಆತಮ್ಮ. ಹಂಗೇನೆ ಈಗ ಹೇಳಮ್ಮ, ಬಂದಿದ್ದೆ ಏನೋ ಸಮಾಚಾರ, ಯಾಕೆ ಬಂದಿದ್ದೆ? ಅಲ್ಲ ನನ್ನೇ ಕೇಳ್ತೀಯಲ್ಲ ಲಸ್ಮಕಯ್ಯ ನೀನು. 2 ಸಲಿನ 2 ಸೇರು ಅಕ್ಕಿನೂ 1 ಲೋಟ ಎಣ್ಣೆನೂ ಇಸ್ಕೊಂಬಂದಿದ್ದಲ್ಲ ಕೊಡು. 2 ಸಲ ಅಕ್ಕಿ ತಂದ್ರೂ ಕೊಡಬಾರ್ದೆ, ಮರ್ತೇನು ಸುಮ್ಗಿಮ್ನದೆ. ನಮ್ಮನೆಗೂ ಇರಲಿಲ್ಲ, ಮುಗಿದಿದ್ವು. ನಾನು ಅದಕ್ಕೆ ನೀನೇ ಕೊಡ್ಬೇಕಾಗಿತ್ತಲ್ಲ, ಇಸ್ಕೊಂಡು ಹೋಗೋಣ ಅಂತಂದೇಳಿ ಬಂದೆ. ನೀನು ನೋಡಿರಿ ಇಲ್ಲವೇ ಇಲ್ಲ. ನಾನು ಯಾವಾಗ 2 ಸಲ ಇಸ್ಕೊಂಬಂದಿ? ನಾನು ಇಸ್ಕೊಂಬಂದಿರೋದು 1 ಸಲಿನೇ. ನಾಳೆ ಅವಾಗಿಂದವಾಗ ಇಷ್ಟು ತಕ್ಕ ನಾ ಇಕ್ಕೆ ಮಕ್ಕೋಗಲ್ಲ, ಅವಾಗಿಂದವಾಗನೇ ಕೊಟ್ಟು ಬರ್ತೀನಿ. 1 ಸಲಿನೇ ನಾನು ಇಸ್ಕೊಂಬಂದಿರೋದು. ನೀನು 2 ಸಲ ಅಂತಂದೇಳಿ ಹೇಳ್ತೀಯ. ಇಲ್ಲ ಅಂತ ನಾನು ಹಂಗೆಲ್ಲ ಯಾರ್ದು ಇಸ್ಕೊಂಬಂದು ನಾವು ಹಂಗೆ ಇಕ್ಕೆ ಮಕ್ಕೋಗಲ್ಲ. ನಾನು ತಂದು ಇನ್ನೂ 1 2 ದಿನ ಆಗೋಕ್ಕಿಲ್ಲ, ವಾಪಸ್ ಕೊಟ್ಟು ಬರ್ತೀನಿ. ನೀನು ಎಲ್ಲ ಮಾಡ್ತಿದ್ದೀಯ ಹೇಳು, ನಾನು ಕೊಟ್ಟು ಬಂದಿದ್ದೀನಿ. ಅಲ್ಲ ಏನಕ್ಕ ಹಿಂಗೆ ಮಾತಾಡ್ತೀಯ ನೀನು? ಇಸ್ಕೊಂಬಂದು 2 ಸಲ ಇಸ್ಕೊಂಬಂದು 2 ಒಂದೇ ಸಲ ಕೊಡ್ತೀನಿ ಅಂತಂದೇಳಿ ಈಗ ನೋಡಿರೆ ನಾನು 1 ಸಲಿನೇ ಅಂತಂದೇಳಿ ಬಾಯಿ ದಬ್ಬಾವಣಿ ಮಾಡ್ತೀಯಲ್ಲಕ್ಕ ನೀನು. 2 ಸಲ ಕೊಡಬೇಕು ನೀನು ಅಂತಂದಂದರೆ, ಇಲ್ಲ 1 ಸಲ ಅಂತಂದಂತೀಯ. ನೀನೇನು ಹಿಂಗೆ ಮಾತಾಡ್ತೀಯ? ಹಿಂಗಮ್ಮಂಗಿದ್ರೆ ನಾನು ಕೊಡ್ತಾನೆ ಇರಲಿಲ್ಲ. ಎಂಥ ಒಳ್ಳೆ ಅಕ್ಕಿ ಕೊಟ್ಟಿದ್ದೀನಿ. ಹಂಗೇನೆ ಅನ್ನ ಹೆಂಗಾಗೋದು, ಅಂಥ ಒಳ್ಳೆ ಅಕ್ಕಿನ ಕೊಟ್ಟಿದ್ದೀನಿ. ನೀನು ನೋಡಿರೆ ಇವಾಗ ನೋಡಿದ್ರೆ 1 ಸಲಿನೇ ಇಸ್ಕೊಂಬಂದಿರೋದು ಅಂತಂದೇಳಿ, ಯಾರೋ ಬಂದವ್ರೆ ಅಂತಂದೇಳಿ 1 ಲೋಟ ಎಣ್ಣೆನೂ ಇಸ್ಕೊಂಡು ಅದು ಕೂಡ ಕೊಡ್ತೀನಿ ಕಣಮ್ಮನಿ ಅಂತಂದೇಳಿ ಇಸ್ಕೊಂಬಂದಿದ್ದೀಯ. ಈಗ ನೋಡಿದರೆ ಹಿಂಗೆ ಮಾತಾಡ್ತೀಯ. ಈಗ ಕೊಡು ನಡೀತಾಯಿ ನೀನು ಸುಮ್ಮನೆ 2 ಸಲಿವ. ಈಗ ನಾಪಿಸ್ಕೆಲ್ಲ ಸ್ಮಕ್ಕ ಎಲ್ಲ ಏನೋ ಇಸ್ಕೊಂಬಂದು ಕೊಡ್ದಂಗಿದ್ದಿ, ಏನೋ ಕೊಡೆ ಎತ್ಲಾಗತ್ತ. ಪಾಪ ತಿರ್ಗಾ ಇಸ್ಕೊಂಬಂದು ಅವಳು ನೋಡಿರೆ 2 ಸಲ ಅಂತಂದಂತಾಳೆ. ನೀನು ನೋಡಿರೆ ಅಲ್ಲೇ ಅವಾಗಲೇ ಕೊಟ್ಟು ಬಂದಿದ್ದೀನಿ ಅಂತೀಯ. ನೆನಿಸ್ಗೆ ಕೊಟ್ಟಿದ್ದೆ ಇಲ್ಲ ಅಂತಂದಂಬದ. ನೀನು ಸುಮ್ಮನೆ ಇರಬೇಕು ನಿಂಗಜ್ಜಿ. ನೀನು ನಿನ್ನ ಮಧ್ಯದಾಗೆ ಮಾತಾಡೋಕೆ ಬರಬೇಡ. ನೀನು ಕೊಟ್ಟಿರಾಳು, ನಾನು ಇಸ್ಕೊಂಡಿರಾಳು ಅವಳು. ನಾನು ಇಸ್ಕೊಂಬಂದು ನಾನು ಕೊಟ್ಟು ಬಂದಿದ್ದೀನಿ. ನಾನು ಯಾಕೆ ಸುಳ್ಳು ಹೇಳಕ್ಕೆ ಹೋಗೋಣ? ಹಂಗಾರೆ ನಾನೇನು ಕಳ್ಳೆ? ನಂಗಾದ್ರೆ ನಾವೇನು ಯಾವ್ದಾನ ತಿನ್ಸಾಯ್ತೀವಿ ನಾವು? ಇಲ್ಲ ಹೇಳು, ನಿನಗೆ ಕೊಟ್ಟಿದ್ದ ತಪ್ಪಿಗೆ ನಾವೇ ಕಳ್ರಬೇಕಾಗೈತಿ. ಕೊಟ್ಟರೆ ಕಳ್ರಬೇಕಾಗೈತಿ, ಇಸ್ಕೊಂಡರೇನು ಕಳ್ರಾಗಲ್ಲ ನೋಡು. ಇವಾಗ ನಾವೇ ಸುಳ್ಳು ನಮ್ಮಂಗಾತು, ಇಸ್ಕೊಂಡು ಇವರೇ ಸುಳ್ಳು ಹೇಳ್ತಾರೆ ಅಂತಮ್ಮಂಗಾತು. ಇಸ್ಕೊಂಡಿದ್ರೆ ನಾವ್ಯಾಕೆ ಸುಳ್ಳು ಹೇಳ್ತಿದ್ವಿ? ನಮಗೇನು ಇದೆ? ನಾವು ಯಾಕೆ ಸುಳ್ಳು ಹೇಳಕ್ಕೆ ಹೋಗೋಣ? ನಿಂದೊಂದು ಸೇರು ಅಕ್ಕಿಯಾಗೆಲ್ಲ ಏನು ತಿಂದು ನಾವೇನು ಮನೆ ಕಟ್ಟಿಸ್ತೀವಿ? ಕೊಟ್ಟಿದ್ರೆ ಕೊಟ್ಟಿದ್ದೆ ಅಂತೀವಿ. 2 ಒಂದೇ ಸಲಿನ ಯಾರ ನೆಂಟರು ಬಂದವ್ರೆ ಅಂತಂದೇಳಿ ಇಸ್ಕೊಂಡು 1 ಲೋಟ ಎಣ್ಣೆ ಇಸ್ಕೊಂಡು ಬಂದಿದ್ದೀಯ. ಚಿತ್ರಾನ್ನ ಮಾಡಬೇಕು ಅಂತಂದೇಳಿ ಅಕ್ಕಿಯೊಳೆ ಸನಕದವೆ, ಹಂಗೆ ಅಳ್ಮಕ್ ಬಿದ್ದಂಗದವೆ ಅಂತಂದು ಹೇಳಿ ಇಸ್ಕೊಂಬಂದಿದ್ದೀಯ. ಈಗ ನೋಡಿರಿ ಎಂತ ಮಾತಾಡ್ತೀಯ ನೋಡು. ನಾವೇ ಕಳ್ರಾಗಬೇಕಾಗಿತ್ತು, ನಮ್ಮ ಮಾಡಬೇಕು ನಾವೇ ಕಳ್ರಾಗಬೇಕಾಗಿತ್ತು ನೋಡಿ ನಿಂತಾಗೆ.
ಇಲ್ಲೇಳು ಇಸ್ಕೊಂಬಂದು ಕೊಟ್ಟತ್ತಿಗೆ ನಾವು ಕಳ್ರಬೇಕಾಗೈತೆ. ಇಸ್ಕೊಂಬಂದು ನಾವ್ಯಾಕೆ ಮರಿಯೋಣ? ತಿಂದಿದ್ದು ಉಂಡಿದ್ದು ಯಾರನ್ನ ಮರೆಯೋಕ್ಕಾಗುತ್ತೆ? ಏನು ನಾನು ನಿನ್ನೆ ಒಂದು ಸೇರಕ್ಕೆಲ್ಲ ಏನು ಮನೆ ಕಟ್ಟಲ್ಲ ನಾನು. ನನಗೂ ಗೊತ್ತೈತೆ, ನಾವು ಒಂದೇ ಸಲಿನೇ ಇಸ್ಕೊಂಬಂದಿದ್ರೆ ನಾನು ಕೊಟ್ಟು ಬಂದಿದ್ದೀನಿ ಅಂತ ಏನು ಸುಳ್ಳು ಕೇಳ್ತಿದ್ದು ನಾನು. ಆಲೆಯ ಆವಾಗಲೇ ಕೊಟ್ಟು ಬಂದೆ. ಇನ್ನು ಒಂದು ಸಲಿಗೂ ಮಾತ್ರ ಕೊಡ್ಬೇಕು, ಅಷ್ಟೇ ಕೊಡ್ತೀನಿ ಅಷ್ಟೇ. ಅದ್ರ ಮೇಲೆ ನಾನು ಕೊಡಲ್ಲ. ಮತ್ತೆ ನನ್ನ ತಗೆ ನಮ್ಮ ಮನೆಗೆ ಇಲ್ಲ, ನಾವು ಆಲೆ ಕೊಟ್ಟು ಆಗಲೆಲ್ಲ ಕೊಡೋಣ ನಾನು. ನೀನು ದಬ್ಬಾವಣೆ ಮಾಡೋದ ಬಿಟ್ಬಿಡು. ನೀನು ನಿನ್ಗೆ ಆಲೆನೇ ರೂಢಿಯಾಗಿದೆ ಈ ಕೆರೆಗೆಲ್ಲ ಇಸ್ಕೊಂಡು ಅದಕ್ಕೆ ಮತ್ತೆ ಇಲ್ಲಿ ಯಾರು ಅಕ್ಕಪಕ್ಕದ ಮನೆಯವರು ನಿನಗೆ ಕೊಡ್ದೋಗೋದಕ್ಕೆ ಅಲ್ಲಿಗೆ ಬಂದಿದ್ಯಾ ತಿರಿಯೋಕ್ಕೆ. ಇಲ್ಲೆಲ್ಲನ ಊಟಂದ ಎಲ್ಲ ಊಟಿ ಕಳ್ಕೊಂಬಂದಿದ್ಯಾ, ಅದಕ್ಕೆ ನಮ್ಮ ಕೆರೆಗೆ ಬಂದಿದ್ಯಾ ತಿರಿಯೋಕ್ಕೆ. ನಮಗೆ ಗೊತ್ತಿಲ್ಲ, ಇಲ್ಲೆಲ್ಲ ಹಿಂಗೆ ಮಕ್ಕ ಕೆಡಿಸ್ಕೊಂಡು ಈಗ ಅಲ್ಲಿಗೆ ಬಂದಿದ್ದೀಯ ಈ ಸಾಲದು ಅಂತಂದೇಳಿ. ಹಿಂಗಮ್ಮಂಗಿದ್ದಿದ್ರೆ ನಾನು ಕೊಡ್ತಾನೆ ಇರಲಿಲ್ಲ, ನಿನ್ಗೇನು ಕೊಡ್ಬೇಕಮ್ಮ ಅಂತದೇನು ಇರಲಿಲ್ಲ. ಬಿಡು ಹೋಗು, ಏನು ತೀರನ ನಮ್ಮ ಒಂದು ಸೇರಕ್ಕೆಗಲ್ಲನ ಏನು ನಾವೇನೋ ಇದಾಗಲ್ಲ. ಕೊಡೋಗು, ಇರೋವೇನೇ ತಂದು ಕೊಡು. ಇನ್ನೇನು ಮಾಡೋಕ್ಕಾಗುತ್ತೆ? ನೀ ಪಟ್ಟೆಯಿಂದನೂ ಕೊಟ್ಟು ತಪ್ಪಿಗೆ ನಾವು ಬುದ್ಧಿ ಕಲ್ತ್ಕೋಬೇಕು ಅಷ್ಟೇ. ನಿಮ್ಮಂತಾಗ ವ್ಯವಹಾರ ಮಾಡೋದ್ಕಿಂತನ ಸುಮ್ಕಿರೋದು ಆಸೆ. ಬರೀ 2 ಸೇರು ಅಕ್ಕಿಗೆ ಹಿಂಗೆ ಮಾತಾಡ್ತೀಯಲ್ಲ. ನಿನ್ನ ಕೈಗೆ ಏನೋ ನಾವು ಒಡವೆ ವ್ಯವಸ್ಥೆ ಕೊಟ್ಟರೆ ನಾವು ಇಸ್ಕೊಂಡು ಹೋಗೋದು ಬಾದ್ವಿ. ಅದಕ್ಕೆ ಮತ್ತೆ ನಿನ್ನ ಗಂಡ ಒತ್ತು ಮುಂಚೆ ಜಾಗ ಬಿಟ್ಟಿರೋದು ಇಂಥ ಬಾಯಿ ದಬ್ಬಾವಣೆ ಕುಟೆ ಬಾಳಕ್ಕಾಗಲ್ಲ ಅಂತಂದೇಳಿ ಜೋರು ನೋಡು ನಿಂದು ಹೆಂಗೈತೆ. ಪಾಪ ಅವಯ್ಯ ಧರ್ಮೇ ಜೈನ್ ಅಂತಾನು ಅವನ್ನೇನು ಗಾರ್ಗುತ್ಲು ಮಾಡಿ ಮನೆ ಬಿಡಿಸ್ಬಿಟ್ಟೆ. ಧರ್ಮ ದುಡ್ದಾಕನು ಅಂತನ್ನ. ಈಗ ಹೋಗಿ ಅದಕ್ಕೆ ಮತ್ತೀಗ ಈ ಕುಟೆ ಯಾರು ಕೇಟೆ ಮುಂಡೆ ಕುಟೆ ಅಂತಂದೇಳಿ ಅವ್ರಿಗಾಗಿ ಅದೇ ಹೋಗಿರೋದು. ಅಲ್ಲ ಕಣೆ, ನನ್ನ ಸಂಸಾರದ ನೀನು ತೀರಿಸ್ತೀಯ. ನನ್ನ ಗಂಡನ ಒಬ್ಬಳಲ್ದಿರೆ 4 ಕಟ್ಕೊಂಡಿ. ಅವನಿಗೆ ಸಾಕಶಕ್ತಿ ಐತೆ, ಹೋಗಿದ್ದಾನೆ. ಹೋಗ್ಲಿ ಹೇಳು. ನೀನು ಅಕ್ಕಿದ ಮಾತಾಡು. ನೀನೇನ ಇಲ್ದಿದ್ರೆ ನಮಗೆ ದುಡ್ದಾಕ್ತೀಯ. ಏನಾನ ಬಿಡಮ್ಮ, ನನ್ನ ಗಂಡ ಹಿಂಗೆ ಮಾಡ್ದ ಬಾರಮ್ಮ ಕರ್ಕೊಂಬಂದು ಬಿಡು ಅಂತ ಏನಾನ ನಿನ್ಗೆ ಹೇಳಿವೆ. ನನ್ನ ಸುದ್ದಿ ನಿನ್ಗೆ ಯಾಕೆ ಇಸ್ಕೊಂಬಂದಿರೋದ ಮಾತಾಡೋದು ಕಲ್ತ್ಕ. ಇಸ್ಕೊಂಬಂದಿರೋದು ಕೊಡೋದು ಸುದ್ದಿನ. ನನ್ನ ಸಂಸಾರದ ಸುದ್ದಿಯ ನೀನು ಮಾತಾಡೋಕೆ ಬರೋಲ್ಲ. ಸ್ಯಾನೆ ಆಗ್ಬಿಡುತ್ತೆ ನೋಡು. ಇಸ್ಕೊಂಬಂದು ಹಿಂಗೆಲ್ಲ ನಿಂತ್ಕೊಂಡು ಗುದ್ದಡಿರೆ ಕೇರೆಗೆ ಯಾರೇ ನಂಬ್ತಾರೆ. ನೀವಂತೂ ಒಬ್ರಿಗೆ ಗೊತ್ತಾದ್ರೆ ಒಬ್ರಿಗೆ ಗೊತ್ತಾಗ್ದಂಗೆ ತಾಂಡಾಗಿ ಕೊಡೋದು ಕಲ್ತ್ಕ. ಸುಮ್ಮನೆ ಯಾಕೆ ಮಾತಾಡ್ತೀರಾ? ಎತ್ತೆತ್ತೋ ಮಾತಾಡ್ತಾ 2 ಸೇರಕ್ಕಿಗೆ ಏನು ಕೆತ್ತ ಸಿಬಿರು ಮಾಡ್ಕೊಂಡು ಅದನ್ನೇ ಒಂದು ದೊಡ್ಡದು ಮಾಡ್ತೀರಲ್ಲ ನೀವು. ಹೋಗ್ರತ್ಲಾಗತ್ತ. ಈಗ ಕೊಡು, ಒಂದ್ಸಲ ಇವಾಗಲೂ ಕೊಡು. ನಿಪ್ಪಟ್ಟಿಂದ ನಾವು ಬುದ್ಧಿ ಕಲ್ತ್ಕೊತೀವಿ. ನಿಮ್ಮಂಥವ್ರಿಗೆ ಕೊಡೋಕ್ಕೆ ಈ ಥರ ಹೋಗಿ ನಾನು ಇಸ್ಕೊಂಡು ಹೋಗ್ತೀನಿ. ಈಗ ನೀನು ಕೇಳ್ದಕ್ಕೆ ನಿಮಗೆ ಕೊಡೋಕ್ಕೆ ನಂತಾಗೆ ಇಲ್ಲಮ್ಮ. ಇನ್ನು ನಾ ತಂದಿಕ್ಕಿದ್ದೀವಿ, ಮಾಡಿರೋ ನುಚ್ಚಕ್ಕಿ ಎಲ್ಲ ನಾ ಇಳಿಸಿಲ್ಲ ಏನಿಲ್ಲ. ಮಾಡಿ ತಂದು ಕೊಡ್ತೀನಿ ಹೋಗು. ಇಲ್ಲಾಂದರೆ ಅವೇ ಬೇಕಂದರೆ ಅವನೇ ಕೊಡ್ತೀನಿ. ಮಾಡಿಲ್ಲ ಅವನೇ ಕೊಡು ಅಂದರೆ ಅವನೇ ಕೊಡ್ತೀನಿ. ನೋಡು, ಇದ್ರಾಗೂ ನಿಂದ ಗಾವುಗುಂಡಿಯೇನೆ ಮಾಡಿಲ್ವಂತೆ. ನುಚ್ಚುನು ಅಕ್ಕಿ ಎಲ್ಲ ಮಿಕ್ಸ್ ಇರವ ಅವನೇ ಕೊಡ್ತೀನಿ ಅಂತಂದಂಬದ. ನಾನು ಮಾಡಿ ಗಟ್ಟಿ ಅಕ್ಕಿ ಕೊಟ್ಟಿದ್ದೀನಿ, ಅಂಥ ಒಳ್ಳೆ ಅಕ್ಕಿ ಕೊಟ್ಟಿದ್ದೀನಿ. ಅಂಥವು ಕೊಡಬೇಕು ಅಂತಂಬಂಗಿಲ್ಲ. ಮಾಡಿ ತಾಮಂದು ಕೊಡೋದು ಕಲ್ತ್ಕ. ಸುಮ್ಮನೆ ಏನು ಬೇಡ, ನಮಗೇನು ನುಚ್ಚಕ್ಕಿರವ ಅವನ್ನ ಕಲ್ಲು ಮಣ್ಣಿರವ ನಾನೆಲ್ಲಿ ಮಾಡ್ಕೊಂಬಕ್ಕೋಗೋಣ. ನಾನು ಮಾಡಿರೋ ಅಕ್ಕಿ ಕೊಟ್ಟೀನಿ, ನೀನು ಮಾಡ್ದಂಗಿರೋ ಕೊಡ್ತೀನಿ ಅಂತಂದಂತೀಯ. ಮೊದಲು ತಗೊಂಡೋಗಿ ನಾಳಿಕೆ ಅವ್ರು ಮಕ್ಕದಕ್ಕೆ ಬಿಸಾಕಿ ಬರಬೇಕು. ನೋಡು, 2 ಸಲಿವು 3 ಸಲಿವು ಅಂತಂದಂತಾರೆ. ನಮ್ಮನ್ನೇನು ಕಾಡು ಮಾಡ್ಕೊಂಡಿದ್ದಾರೆ. ನಾವು ಇಸ್ಕೊಂಬಂದಿರೋದು ಒಂದೇ ಸಲಿನೇನೆ. ನಾನು ಕೊಡೋದೇ ಒಂದೇ ಸಲಿನೇ ನಾನು ಕೊಡೋದು. ನಮ್ಮ ಮೊದಲು ತಗೊಂಡೋಗಿ ಅವ್ಳು ಮಕ್ಕದಕ್ಕೆ ಬಿಸಾಕಿ ಬರ್ತೀನಿ. ಇನ್ನು ಪಟ್ಟೆ ಎಂದು ಕೇಳಲ್ಲ ಅವಳನ್ನ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹಳ್ಳಿನಾಗೆ ಬದಲು ಅಂತಂದೇಳಿ ಇಸ್ಕೊಂಡು ಹೋಗಿ ಹಿಂಗೆ ಅವರು ನಾನು 2 ಸಲ ಕೊಟ್ಟಿದ್ದೆ ಅಂತ ಒಬ್ಬರು ಅಂತಾರೆ. ನಾನು ಒಂದೇ ಸಲ ಇಸ್ಕೊಂಬಂದಿದ್ದು ನಾನು ನಾಳೆ ಕೊಟ್ಟು ಬಂದಿದ್ದೆ ಅಂತಂದಂತಾರೆ. ಬದಲು ಇಸ್ಕೊಂಡು ಹೋಗ್ತೀವಿ, ಆದರೆ ಹಿಂಗೆ ಜಗಳ ಮಾಡ್ಕೊಬೇಡ್ದು ಅಲ್ವೇ. ನೋಡಿರಿ ಏನು ಅನ್ಸುತ್ತೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.